ಸರ್ ಹೌದು ಸರ್, ಯಾಕಂದರೆ ನಮ್ಮ ಬಾಸ್ ಇವತ್ತು ಒಳಗಡೆ ಇರೋದ್ರಿಂದ ಅವ್ರ ಮೇಲೆ ತುಂಬ ಅಪಪ್ರಚಾರಗಳು ಸರ್. ಯಾವ ಮಟ್ಟಕ್ಕೆ ಅಂದರೆ ಸರ್, ಮನುಷ್ಯ ಬದುಕಿರೋನು ಅವನಾಗವನೇ ಏನೋ ಮಾಡ್ಕೋಬೇಕು, ಆ ಮಟ್ಟಕ್ಕೆ ಅಪಪ್ರಚಾರ. ಅದರಲ್ಲೂ ಎರಡ ಸರ್ ಎಲ್ಲ ಮೀಡಿಯಾದಲ್ಲೂ ತುಂಬ ಜನ, ಕೆಲವು ಮೀಡಿಯಾದವರಂತೂ ಸರ್ ತುಂಬ ವಲ್ಗರಾಗೆ ಮಾತಾಡ್ತಾರೆ. ಅದೆಷ್ಟು ತಪ್ಪು ಅಂದರೆ ಅದು ಅವ್ರಿಗೂ ಕೂಡ ಹೆಂಡತಿ ಮಕ್ಕಳಿರ್ತಾರೆ ಸರ್. ಈಗ ತಪ್ಪಾಗಿದೆ ಹಂಗನ್ಬಿಟ್ಟು ಪ್ರಪಂಚದಲ್ಲಿ ಯಾರೂ ತಪ್ಪು ಮಾಡಿದ್ರೆ ಮನುಷ್ಯ ಇಲ್ಲ. ಆದರೆ ಹೆಂಡತಿ ಮಕ್ಕಳನ್ನೆಲ್ಲ ಬೀದಿಗೆ ಎಳೆದ್ಬಿಟ್ಟು ಆ ಮಟ್ಟಕ್ಕೆ ಮಾಡಿದ್ದಾರೆ ಸರ್. ಬಟ್ ತುಂಬ ತಪ್ಪು, ಆ ಥರ ಮಾಡಬಾರ್ದಾಯ್ತು. ಬಟ್ ನಮ್ಮ ಬಾಸ್ ಎಲ್ಲಿಗಂಟ ಒಳಗಿರ್ತಾರ ಅಷ್ಟೇ ಅವ್ರು ಮಾತಾಡಬೇಕು. ಬಟ್ ಈಚೆ ಬಂದಮೇಲೆ ಮಾತಾಡೋಕ್ಕಲ್ಲ ಸರ್. ಮಾತಾಡೋರು ಈಚೆ ಇದ್ದಾಗ ಒಬ್ಬರು ಮಾತಾಡಲಿಲ್ಲ ಸರ್. ಅವ್ರ ಬಗ್ಗೆ ಯಾರೊಬ್ಬರು ಧ್ವನಿ ಎತ್ತಿರಲಿಲ್ಲ. ನಮ್ಮ ಬಾಸ್ ಅವ್ರೇನಾರು ಅವ್ರು ಬರೋದನ್ನು ಕಾಯ್ತಿರೋ ಅವ್ರ ಇಂಟರ್ವ್ಯೂಗೋಸ್ಕರ ಕೇಳ್ಕೊಳ್ಳೋರು. ಇವತ್ತು ಅವ್ರು ಇಲ್ಲ, ಅವ್ರೇನೋ ಕಷ್ಟದಲ್ಲಿ ಅವ್ರೇನೋ ಅದನ್ನು ಅಡ್ವಾಂಟೇಜಾಗಿ ತೊಗೊಂಡು ಅವ್ರನ್ನ ಮುಳುಗಿಸ್ಬೇಕಂತಂದ್ಬಿಟ್ಟು ಪ್ರತಿಯೊಬ್ಬರು ಅವ್ರ ಮೇಲೆ ಹಿಂಗೆ ಹಸ್ತ ಹಾಕ್ಕೊಂಡು ನಿಂತಿದ್ದಾರಲ್ಲ, ಇದು ನಿಮಗೆ ಸರಿನಾ? ಮತ್ತು ಅವ್ರ ಕೈಯಲ್ಲೇ ಎಷ್ಟೋ ಜನ ಎಲ್ಪ್ ಮಾಡಿಸ್ಕೊಂಡು ಅವ್ರ ಕೈಯಲ್ಲಿ ಅನ್ನ ತಿಂದಿರೋರು, ಅವ್ರ ಜೊತೆಲೇ ಬೆಳೆದಿರೋರು, ಇವತ್ತು ಅವ್ರು ಯಾರೂ ಕೂಡ ಹತ್ರ ಬರ್ತಾಯಿಲ್ಲ. ಫ್ಯಾನ್ಸ್ ಒಬ್ಬರು ಬಿಟ್ಟರೆ, ನಮ್ಮ ಡಿ ಬಾಸ್ ಸೆಲೆಬ್ರಿಟಿಗಳು ಬಿಟ್ಟರೆ ಬೇರೆ ಯಾರೂ ಕೂಡ ಅವ್ರ ಜೊತೆಲಿಲ್ಲ ಸರ್. ಎಷ್ಟು ಪ್ರಚಾರಕ್ಕೋಸ್ಕರ ಅವ್ರ ಹೆಸರನ್ನ ಯೂಸ್ ಮಾಡ್ಕೋತಾರೆ ಹೊರತು ಸರ್ ಎಲ್ಲ TRP ಸರ್, ಆಲ್ಮೋಸ್ಟ್ TRP ಸರ್. ಈಗ ಅವ್ರ ಹೆಸರು ಎತ್ತಿಲ್ಲ ಅಂದರೆ, ನೀವು ಎಕ್ಸಾಂಪಲ್ ಸರ್, ಮೊನ್ನೆ ಯಾವುದೋ ಒಂದು ನಟನಿಗೆ ಏಟ್ ಬಿತ್ತು ಅಂತ ಇದು ಮಾಡಿದ್ರು ಸರಿನಾ? ಅದರಲ್ಲೂ ಕೂಡ ನಮ್ಮ ಬಾಸು ಒಡೆಯ ಸಿನಿಮಾದಲ್ಲಿ ದರ್ಶನ್ ಅಲ್ಲೂ ಕೂಡ ಬತ್ತು. ಅಂದರೆ ನಮ್ಮ ಬಾಸ್ ಹೆಸರು ಎತ್ತಿಲ್ಲ ಅಂದರೆ ಅವ್ರಿಗೆ TRP ದುಡ್ಡು ಹೋಗಲ್ಲ, ತಿಂದಿದ್ದನ್ನು ಜೀರ್ಣ ಆಗಲ್ಲ. ಏನೇ ಮಾಡಲಿ ಏನೇ ಹೋಗಲಿ, ಡಿ ಬಾಸ್ ಅಂದರೆ ದರ್ಶನ್ ಅವ್ರ ಹೆಸರು ತಗೊಳ್ಳಿಲ್ಲ ಅಂದರೆ ಇವ್ರಿಗೆ ನಿದ್ದೆನೂ ಬರೋಲ್ಲ, ಊಟನೂ ಮಾಡಲ್ಲ. ಅಂದರೆ ನಂಗೆ ಒಂದೊಂದು ಸರಿ ಏನಿಸುತ್ತೆ ಅಂದರೆ, ನಿದ್ದೆಲೂ ಕೂಡ ನಮ್ಮ ಬಾಸ್ ಹೆಸರನ್ನ ಕನ್ವರ್ಸ್ತಾರೆ. ಆ ಮಟ್ಟಕ್ಕೆ ನಮ್ಮ ಬಾಸ್ ಹೆಸರು ಜಪ ಮಾಡ್ತಾರೆ. ದೇವ್ರನ್ನ ನೆನೆಸ್ಕೋತಾರೆಲ್ಲ ಗೊತ್ತಿಲ್ಲ, ಅಟ್ಲೀಸ್ಟ್ ಅವ್ರ ಅಪ್ಪ ಅಮ್ಮನಾದರೂ ನೆನೆಸ್ಕೋತಾರೆಲ್ಲ ಗೊತ್ತಿಲ್ಲ. ನಮ್ಮ ಬಾಸ್ನಂತೂ ಪ್ರತಿ ಕ್ಷಣ ಎವ್ರಿ ಸೆಕೆಂಡಲ್ಲೂ ಕೂಡ ಅವ್ರನ್ನ ಜಪ ಮಾಡ್ತಿರ್ತಾರೆ. ಒಂದು ದುಡ್ಡುಗೋಸ್ಕರ, ಇಲ್ಲ ಅವ್ರ ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ. ಆದರೆ ಈಗ 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 ಅವ್ರು ಲಾಯರ್ ಹಾಕ್ಕೊಂಡಿರೋದು ಏನು ಹೇಳ್ತೀರಾ? ಇದರಿಂದ ನಿಲ್ಬೋದು ಅಂತೀರಾ? ಯಾವ ರೀತಿ ಸರ್? ಮಾಡಲೇಬೇಕು ಸರ್, ಯಾಕಂದರೆ ಕಾನೂನು ತಲೆ ಬಗ್ಲೇಬೇಕು. ಈಗ ಕಾನೂನಲ್ಲಿ ಈಗ ನಮ್ಮ ಬಾಸ್ ಈಗ ಒಳಗಡೆ ಇದ್ದಾರೆ ಅಂದಾಗ ಈಗ ಕಾನೂನು ತಲೆ ತಗ್ಸಿ ಅವ್ರು ಇರೋದು. ಹಂಗೆ ಈಗ ಕಾನೂನಲ್ಲಿ ಈಗ ಜಡ್ಜು ನ್ಯಾಯಾಧೀಶರು ಅದನ್ನು ಒಂದು ಏನು ತೀರ್ಪು ಕೊಡ್ತಾರೆ ಮಾಡಬಾರ್ದು ಅಂತಂದಮೇಲೆ ಅವ್ರು ಮಾಡಬಾರ್ದು. ಅದ್ರ ಮೇಲೂ ಮಾಡ್ತಂದರೆ ಅದು ತುಂಬ ದೊಡ್ಡ ಅಫೆನ್ಸು. ಯಾಕಂದರೆ ಒಬ್ಬರ ಬಗ್ಗೆ ಸುಮ್ಮನೆ ಅಪಪ್ರಚಾರ ಮಾಡಬಾರ್ದು. ಯಾವುದೇ ಕಾರಣಕ್ಕೂ ಅಪಪ್ರಚಾರ ಮಾಡೋಕ್ಕೆ ಹೋದರೆ ಇದೇ ಪರಿಸ್ಥಿತಿನೇ ಆಗೋದು. ಈಗ ದರ್ಶನ್ ಅವರು ಜೂನಲ್ಲಿ ರಿಲೀಸ್ ಆಗ್ತಾರೆ ಅಂತ ಒಂದು ಮಾತು ಕೇಳಿಬರ್ತಾರೆ. ನಿಮ್ಗೇನಾದ್ರು ಆ ವಿಷಯ ತಲುಪ್ತಾ? ಏನೇನೋ ಪ್ಲಾನ್ ಇದೆ ಸರ್? ಅದು ಇನ್ನೊಂದೇನೆಂದರೆ, ಅದು ಇದುವರೆಗೂ ಯಾರಿಗೂ ಸತ್ಯ ಗೊತ್ತಿಲ್ಲ ಸರ್. ಬಟ್ ತುಂಬ ಜನದ ಬಾಯಲ್ಲಿ ಅದು ರಿಲೀಸ್ ಆಗ್ತಾರೆ ಅನ್ನೋದೊಂದಿದೆ. ನಿಜ, ಅದು ಅವರು ಹೇಳಿದ ರೀತಿಯಲ್ಲಿ ಏನಾದ್ರು ರಿಲೀಸ್ ಆಗಿಬಿಟ್ರೆ ಸರ್, ನಿಜವಾಗ್ಲೂ ಅದು ಹಬ್ಬನೇ. ಅವತ್ತು ಮಾತ್ರ ಡಿ ಬಾಸ್ ರಿಲೀಸ್ ಆಗ್ತಾರೆ ಅಂದರೆ ಇವತ್ತಲ್ಲ ಅವತ್ತು ನೋಡಿ, ಜಾತ್ರೆ ಏನು ಊರಹಬ್ಬ ಏನು ಎಲ್ಲ ಒಂದೇ ಸರಿ ನೋಡ್ತೀರ. ಡಿ ಬಾಸ್ ಜೈಲಿಂದ ಒಂದು ಕಾಲು ಈಚೆಗಿಡ್ತು ಅಂದರೆ ರಿಲೀಸ್ ಅಂತ, ಊರಹಬ್ಬ ಜಾತ್ರೆ ಎಲ್ಲ ಒಂದೇ ಸರಿ ನೋಡಬೇಕು. ಆ ಮಟ್ಟಕ್ಕೆ ಇರುತ್ತೆ. ಒಟ್ಟಲ್ಲಿ ಅವ್ರನ್ನ ಕುಗ್ಗಿಸ್ಬೇಕು ಅಥವಾ ಅವ್ರನ್ನ ಮೂಲೆ ಗುಂಪು ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಕಡೆ ಏನಾದ್ರು ನಡೀತಾ ಇದೆಯಾ ಸರ್? ಹೌದು, ಈಗ ಒಂದು ಕಡೆ ಗುಂಪೇ ಈಗ ಅವತ್ತೇ ಹೇಳಿದ್ದಾರೆ ಸರ್, ಇಡೀ ಪ್ರಪಂಚ ಒಂದು ಕಡೆ ನಿಂತ್ಕೊಂಡ್ರು, ನಮ್ಮ ಭಾಷೆ ಒಂದು ಕಡೆ ಸರ್. ಯಾಕಂದರೆ ಅಷ್ಟು ಜನ ಅವ್ರ ಮೇಲೆ ತುಳಿಬೇಕಂತ ನಿಂತ್ಕೊಂಡು ಡಿಸೈಡ್ ಮಾಡಿದ್ದಾರೆ. ಅದರಿಂದನೇ ಅಲ್ವಾ ಇಷ್ಟೆಲ್ಲ ಆಗ್ತಿರೋದು. ಇಲ್ಲಾಂದಿರ ನಮ್ಮ ಬಾಸ್ನ ಇವತ್ತು ಯಾವತ್ತೋ ಈಚೆ ಬಂದಿರೋದು, ಬೇಲಾಗಿರೋದನ್ನು ಕೂಡ ಕ್ಯಾನ್ಸಲ್ ಮಾಡಿಸಿ ಒಳಗೆ ಕಳಿಸಿದ್ದಾರೆ ಅಂದರೆ ಅವ್ರ ಮೇಲೆ ಇನ್ಯಾವ ಥರ ಇರಬೇಕು ಅಂದರೆ ಅಷ್ಟು ಭಯನ ಇವ್ರಿಗೆ ಅನ್ನಿಸ್ತದೆ ಒಂದೊಂದು ಸರಿ. ಇದರ ಹಿಂದೆ ಇರೋರು ಕೆಲವರು ರಾಜಕೀಯ ವ್ಯಕ್ತಿಗಳು ಅಂತಂತಾರೆ ಸರ್. ಇರ್ಬೋದು, ಹೇಳೋಕ್ಕಲ್ಲ. ಇನ್ನೊಂದೇನೆಂದರೆ ಇಲ್ಲಿ ಪರ್ಟಿಕ್ಯುಲರಾಗಿ ಒಬ್ಬರನ್ನೇ ತಗೊಳಕ್ಕಲ್ಲ, ತುಂಬ ಜನ ಇದ್ದಾರೆ ಸರ್. ಯಾಕಂದರೆ ಈ ವರ್ಗ ಆ ವರ್ಗ ಅಲ್ಲ, ಎಲ್ಲ ವರ್ಗದವರು ಇದ್ದಾರೆ. ಒಳ್ಳೆಯವರು ಕೆಟ್ಟವರು ಹೆಂಗೋ ಹಂಗೆ ಎಲ್ಲ ವರ್ಗದಲ್ಲೂ ಇದ್ದಾರೆ. ಈಗೇನು ನಮ್ಮ ಬಾಸ್ನ ಮೂಲೆ ಗುಂಪು ಮಾಡಬೇಕು, ಅವ್ರ ಲೈಫ್ನ ಅವ್ರ ಕೆರಿಯರ್ನ ಹಾಳು ಮಾಡಬೇಕು ಸರ್. ಅದೇನು ಗೊತ್ತಾ ಸರ್, ಈಗ ಕೆಲವ್ರಿಗೆ ಹೆಂಗೆ ಅಂದರೆ, ಈಗ ಆ ಮನುಷ್ಯನಿಗಿರೋ ಯೋಗ ಎಲ್ರಿಗೂ ಇಲ್ಲ ಸರ್. ಏನೇ ಆದ್ರೂ ಫ್ಯಾನ್ಸ್ ಇದುವರೆಗೂ ಬಿಟ್ಕೊಟ್ಟಿಲ್ಲ. ಈ ಥರ ಫ್ಯಾನ್ಸು ಯಾರಿಗೂ ಇಲ್ಲ.